ಎಸ್ ಒಪ್ಕೊಳ್ಳೋಣ, ನಿಮ್ಮ ಕೈಲೇನು ಮಾಡೋಕ್ಕಾಗಲ್ಲ. ನಾನು ಯಾರೋ ಬರ್ತಾನೆ, ನೀವು ಗಮನನೇ ಸಂಬಂಧನೇ ಇರಲಿಕ್ಕಿಲ್ಲ, ಅವ್ನು ಕುಣಿತಾ ಇರ್ತಾನೆ, ಅವನ ಮೇಲೆ ಆ್ಯಕ್ಷನ್ ತಗೊಂಡು ಬರಕ್ಕೆ ಬಂದಾಗ ನೀವು ಸುಮ್ಮನೆ ಸಪೋರ್ಟ್ ಮಾಡಬೇಕೆ ಹೊರತು ನೀವು ಅದನ್ನು ವಿರೋಧ ಮಾಡಬಾರ್ದಲ್ಲಿ. ಕರೆಕ್ಟ್ ತಾನೇ? ಯಾವುದೋ ಹೆಣ್ಮಕ್ಳು ಬರ್ತಾರೆ ಮನೆಯಿಂದ ಹೊರಗಡೆಗೆ, ಗಣಪತಿ ಹಬ್ಬ ನೋಡೋಣ ಅಂತ ಅವ್ರ ಮೇಲೆ ಬಿತ್ಕೊಂಡು ಡ್ಯಾನ್ಸ್ ಮಾಡೋರನ್ನ ಹೆಂಗೆ ಸೇರಿಸ್ಕೊಳ್ಳೋದು ಸಾಧ್ಯ? ನೀವು ಸಾಧ್ಯ ಇದೆ? ಅದು ನಾನು ನೋಡಿದ್ದೀನಿ, ಅದನ್ನು ನೋಡೇ ಮಾತಾಡ್ತಾ ಇದ್ದೀನಿ. ಅವರು ಬಂದು ಖುಷಿಯಾಗಿ ಅವ್ರು ಬರೋರಿಗೆ ಹೆಣ್ಮಕ್ಳಿಗೆ ಅವ್ರ ಸೇಫ್ ವಾತಾವರಣ ನಿರ್ಮಾಣ ಆಗಿದೆ, ಹೋಗ್ಬೇಕು ನಮ್ಮ ಮನೆಯಲ್ಲಿ ಮಕ್ಕಳು ಕರ್ಕೊಂಡು ನೋಡಬೇಕು ಅಂತೇಳಿ ಅವ್ರಿಗೆ ಸೇಫೆಸ್ಟ್ ನೇಚರ್ ಇದೆ ಅಂತೇಳಿ ಅವ್ರ ಮನಸ್ಸಿದ್ದು ನಾವು ಕ್ರಿಯೇಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಮತ್ತು ಪೊಲೀಸ್ ಇಲಾಖೆ ಹಾಕಿರಬೇಕು, ನಾವೆಲ್ಲ ಹಾಕಿರಬೇಕು ಅನ್ನೋದು ನನ್ನ ಪ್ರಶ್ನೆ. ಕರೆಕ್ಟಾಗಿಲ್ಲ ಇದು? ಯೋಚನೆ ಮಾಡಿ ಇದ್ರ ಬಗ್ಗೆ. ಜೊತೆಗೆ ಕಾನೂನು ವಿರುದ್ಧವಾಗಿ ನಾವು ನಡ್ಕೋತೀವಿ, ನಾವು ಮಾಡ್ತೀವಿ ಅಂತ ಹೇಳೋದು ನಾವು ಸಹಿಸ್ಕೊಳ್ಳೋಕ್ಕಾಗಲ್ಲ. ನಾವು ಅದಕ್ಕೆ ನಿಮ್ಮ ಹತ್ರನೇ ಬಾಯಿ ಬಿಡಿಸ್ಕೊಂಡಿದ್ದೀವಿ, ಏನೇನು ಮಾಡ್ತಾ ಇದ್ದೀವಿ ನೀವು. ಇನ್ನೊಂದು ವಿಷಯ ನಾನು ಅಬ್ಸರ್ವ್ ಮಾಡಿರೋದೇನು ಅಂತಂದರೆ, ಒಂದು ಗಣಪತಿನ ನೀವೇ ಅಡ್ಡ ಹಾಕ್ತೀರಾ ಅಂತಂದರೆ ವಾಟ್ ಇಸ್ ದ್ಯಾಟ್? ಮತ್ತೇನು ಮಾಡ್ತಾ ಇದ್ರಿ ನೀವು? ಏನು ಮಾಡ್ಬೇಕಾದ್ರೆ ಅವ್ರು ಡಿ ಜೆ ಸತ್ತು ಇವ್ರು ಕೇಳಬಾರ್ದು, ಇವ್ರು ಡಿ ಜೆ ಸತ್ತು ಕೇಳಬಾರ್ದು ಅಂತ ಇನ್ನೊಂದು ಮೈಕ್ ಸಿಸ್ಟಮ್, ಸೈರನ್ ಸಿಸ್ಟಮ್ ಆಗ್ತಾರೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಅವ್ರು ಜಾಸ್ತಿ ಕೇಳಬಾರ್ದು, ಡಿಸ್ಟರ್ಬ್ ಮಾಡಬೇಕು ಅಂತೇಳಿ. ಯಾಕೆ ನೋಡಿದಿರ ಅದನ್ನ? ನೀವು ನೋಡಿದಿರಲ್ಲ? ಅದೇನಾದ್ರು ಈ ಸರಿ ಹಾಕಿದ್ರೆ ಅಲ್ಲೇ ಸೀಸ್ ಮಾಡ್ತೀನಿ. ಫಾರ್ ಎ ಕೈಂಡ್ ಇನ್ಫಾರ್ಮೇಶನ್, ಡಿ ಜೆಗೆ ಅವಕಾಶ ಇಲ್ಲ ಅಂತ ಈಗಾಗಲೇ ಹೇಳಿದ್ದಾರೆ, ಎಸ್ ಪಿ ಸಾಹೇಬ್ ಹೇಳಿದ್ದಾರೆ. ಕನಿಷ್ಠ ಒಂದು ಸಿಂಪಲ್ ಆಗಿ ನಿಮ್ಗೆ ಎಷ್ಟು ಅವಶ್ಯಕತೆ ಇದೆ ನೋಡಿ, ಅಲ್ಲಿರೋ ಜನಕ್ಕೆ ಕೇಳಿದ್ರೆ ಸಾಕ್ರಿ, ಊರಿಗೆಲ್ಲ ಕೇಳಿ ಅವಶ್ಯಕತೆ ಇಲ್ಲ. ನೀವೇನು ಮಾಡ್ತಾ ಇದ್ರಿ ಅಂದರೆ ಪ್ರತಿಷ್ಠೆ ತಗೋತಾ ಇದ್ರಿ. ಇದುವರೆಗೆ ಒಟ್ಟಿಗೆ ಬಿಟ್ಟ ಇತಿಹಾಸ ಇಲ್ಲ. ಯಾವುದೋ ಒಂದು ಸತಿ ಏನೋ ಬಿಟ್ಟಿದ್ದಾರೆ, ಅದೇನೋ ಗಲಾಟೆ ಆಗಿತ್ತು, ಅಲ್ಲಿಗೆ ನಿಂತೋಗಿತ್ತು. ಆದರೆ ಈ ಬಾರಿ ನಾವು ಸುಮಾರು 13 ತೇರುಗಳು ನಮ್ಮ ಗೋಣಿಕೊಪ್ಪ ವ್ಯಾಪ್ತಿಯಲ್ಲಿದೆ. ಅದರಲ್ಲಿ 7 ತೇರುಗಳು ಒಟ್ಟಿಗೆ ಬಿಡ್ತಾರೆ, ಇನ್ನೊಂದು 4 ತೇರುಗಳು ಅದರ ಹಿಂದಿನ ದಿವಸನೇ ಬಿಡ್ತಾರೆ. ನಾವು 31ನೇ ತಾರೀಕಿಗೆ ಬಿಡೋದು ಅಂತೇಳಿ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಈಗ 5 ದಿವಸಕ್ಕೆ ದೇವಸ್ಥಾನದವರು ಅದರ ಹಿಂದಿನ ದಿವಸ ಬಿಡ್ತೀನಿ ಅಂತೇನೋ ಮಾತುಕತೆ ಆಗಿದೆ. ಈ ಬಾರಿ ಒಂದಷ್ಟು ಒಗ್ಗಟ್ಟಿಗೆ ನಾವು ಪ್ರಯತ್ನ ಮಾಡಿದ್ದೀವಿ, ಆದರೆ ಅದು ಇದು ಪ್ರಥಮ ಬಾರಿ ಆಗಿದ್ದರಿಂದ ಒಟ್ಟಿಗೆ ಅಷ್ಟು ಜನರು ಬಿಡಲಿಕ್ಕೆ ಸಾಧ್ಯ ಆಗಲ್ಲ. ಮುಂದಿನ ವರ್ಷ ಅದನ್ನು ಬಿಡ್ತೀವಿ, ನಾವು ಒಟ್ಟಿಗೆ ಬಿಡ್ತೀವಿ. ಈ ಬಾರಿ 2 ದಿನಗಳು ನಾವು ಬಿಡಲಿಕ್ಕೆ ನಿರ್ಧಾರ ಮಾಡ್ಕೊಂಡಿದ್ದೀವಿ ಸರ್. ಮತ್ತು ಯಾವುದೇ ದೊಡ್ಡ ಮಟ್ಟದ ಸೌಂಡ್ಗಳು ಅಂಥದ್ದು ಯಾವುದು ಅಳವಡಿಸೋದಿಲ್ಲ. ಸಣ್ಣ ಅದರಲ್ಲಿ ನಾವು ಏರಿಯಾ ವೈಸ್ ಮಾಡ್ತಾ ಇರೋದ್ರಿಂದ ಸಣ್ಣವಾಗಿ ಅದನ್ನು ಬಿಡ್ತೀವಿ. ಯಾವುದೇ ತೊಂದರೆ ಆಗದಂಥ ರೀತಿಯಲ್ಲಿ ನಾವೆಲ್ಲ ಈಗಾಗಲೇ ಒಂದು ಸಭೆಯನ್ನು ಕರೆದು ಅದಕ್ಕಿರುವಂಥ ನಿರ್ಧಾರವನ್ನು ಕೈಗೊಂಡಿದ್ದೀವಿ ಸರ್. ಈಗಾಗಲೇ ನಮಗೆ ನೀವು ಹೇಳಿದಂತೆ ಈ ವಿಚಾರವಾಗಿ 10 ಗಂಟೆಗೆ ಅಂತೇಳಿ ನೀವು ಮಾಡಿದಿರಿ. ದಯವಿಟ್ಟು ಒಂದು 12 ಗಂಟೆಗೆ ಒಂದು ಸ್ವಲ್ಪ ಮಾಡಿಕೊಟ್ರೆ ನಿಮ್ಮೊಟ್ಟಿಗೆ ನಾವು ಸಹಕಾರ ಕೊಡ್ತೀವಿ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಅದಕ್ಕಿರುವಂಥ ಎಲ್ಲ ಸಹಕಾರವೂ ನಮ್ಮಲ್ಲಿ ಇರ್ತದೆ. ಒಂದು 12 ಗಂಟೆಗೆ ಒಂದು ಅವಕಾಶ ಮಾಡಿಕೊಡಿ. ನಾವು ಸೀಗೆತೋಡಿನ ಕೆರೆಯಲ್ಲಿ ಬಿಡಲಿಕ್ಕೆ ನಿರ್ಧಾರ ಮಾಡ್ಕೊಂಡಿದ್ದೀವಿ. ಬಹುಶಃ ಈಗಾಗಲೇ ಆ ಕೆರೆಯನ್ನು ಎಲ್ಲ ಶುದ್ಧೀಕರಣಕ್ಕೆ ಅದು ಎಲ್ಲ ಗಿಡಗಂಟೆಗಳನ್ನ ಎಲ್ಲ ತೆಗೆದಾಕಲಿಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ನಾವು ಆಗಾಗಲೇ ಲೈಟಿಂಗ್ ಎಲ್ಲ ಹಾಕ್ಕೊಂಡಿದ್ದೀವಿ ಸರ್. ಇದಿಷ್ಟು ಗೋಣಿಕೊಪ್ಪದ ಮಾಹಿತಿ ಸರ್. ನಿಮ್ಮ ಸಹಕಾರ ಇರ್ತದೆ, ನಮ್ಮ ಸಹಕಾರವೂ ಇರ್ತದೆ. ಬಸವೇಶ್ವರ ಕಮಿಟಿ ಹೋಗಿ ಅಲ್ಲಿ ಸ್ಟಾರ್ಟಿಂಗ್ ಹೋಗಿ ನಿಂತ್ಕೊಳ್ತೀವಿ, ಆಮೇಲೆ ನೀವು ಹೋಗಿ ಹಿಂದೆ ಹಾಕ್ತೀವಿ, ಅವ್ರು ಬರ್ಬೇಕಾ ಬಿಡ್ಬೇಕು. ಹಂಗಾಗಿ ಒಂದು ನಮ್ಮ ಏನು ಹಿಂದೆ ಆಗುತ್ತಲ್ಲ, ಅವ್ರು ಹೋಗಿ ಒಂದು ಕಮಿಟಿಯವರು ಹೋಗಿ ವಾಪಸ್ ಬರೋವರೆಗೂ ಕಾರಣಾಗಿರ್ಬೇಕು. ಅಲ್ಲಿ ಒಂದೊಂದು ಕಾಲಗಂಟೆ ಹಾಕೊಳ್ಳಿ ಸೈಡಿಗೆ, ಅವ್ರು ಹೋಗಿ ರಿಟರ್ನ್ ಬರ್ತಾರೆ, ಮತ್ತೆ 2ನೇ ಕಮಿಟಿ ಹೋಗಿ. ಪ್ರತಿ ಕಮಿಟಿಯವರು ಹಂಗೆ ನೀವು ಸಿಸ್ಟಮೆಟಿಕ್ ಆಗಿ ಮಾಡ್ಕೊಂಡ್ರೆ ಅಲ್ಲಿ ಜಾಮ್ ಆಗಲ್ಲ. ಎಲ್ಲಾ ಕಮಿಟಿಯವರು ಅವರಿಂದ ಯಾವ್ದು ನೋಡ್ಬೇಕು. ಈ ಸಲ ಹಂಗೆ ಮಾಡ್ಬಿಡಿ, ಎಲ್ಲ ಮೀಟಿಂಗ್ ಕರೆದು ಹೇಳಿದೀವಿ. ಒಂದ್ಸಲ ಹೋಗಿ ಅವ್ರು ರಿಟರ್ನ್ ಬಂದ್ಮೇಲೆ ಇನ್ನೊಂದು ಕಮಿಟಿಯವ್ರು ಒಳಗಡೆ ಹೋಗ್ಲಿ, ಅವ್ರು ನೋಡ್ಲಿ, ಮತ್ತೊಂದು ಅರ್ಧ ಗಂಟೆ ಮತ್ತೆ ರಿಟರ್ನ್ ಬರಲಿ. ಸಿಸ್ಟಮ್ ಲಾಸ್ಟ್ ಟೈಮು ದಸರಾದಲ್ಲಿ ಕೇಸಸ್ ಆಗಿತ್ತು, ಸಿಂಪಲ್ ಆಗಿ ಮಾಡ್ಕೊಂಡಿದ್ದ ನಾವು. ಅದು ಈ ಸಲ ಹಂಗೆ ಆಗೋದಿಲ್ಲ. ಎನ್ವೈರನ್ಮೆಂಟ್ ಆಕ್ಟ್ ಕಡೆಯಲ್ಲಿ ಆ ಸೆಕ್ಷನ್ ಆಡ್ ಆಯ್ತು ಈ ಸಲ. ಹಂಗಾಗಿ ಕೋರ್ಟಲ್ಲಿ ಕಂಫರ್ಟಬಲ್ ಕೇಸ್ ಆಗೋದಿಲ್ಲ ಈ ಸಲ. ಅದರಿಂದ ತಮ್ಮ ಗಮನದಲ್ಲಿರಲಿ. ಲಾಸ್ಟ್ ಟೈಮು ಸಣ್ಣದಾಗಿ ಕೇಸ್ ಆಗಿತ್ತು, ಫೈನ್ ಕಟ್ಕೊಳ್ಳೋಣ ಲೆಕ್ಕಕ್ಕೆ ನನ್ನ ಮೈಂಡಲ್ಲಿ ಏನಿತ್ತು ಅಂದರೆ ತೆಗಿರಿ ಅದನ್ನ. ಅದ್ರ ಜೊತೆಗೆ ಲಾಸ್ಟ್ ಟೈಮ್ ವಿನಾಯಕನಗರ ತಿರುಮತಿ ವಿನಾಯಕನಗರದ ಗಣಪತಿ ಸ್ವಲ್ಪ ಸಮಸ್ಯೆ ಆಯಿತು. ಈ ಸಲ ಆ ಥರ ಕಂಟಿನ್ಯೂ ಆಯಿತು ಅಂದರೆ ನೆಕ್ಸ್ಟ್ ಮುಂದಿನ ಸರಿ ಪರ್ಮಿಷನ್ ಕೊಡೋದಿಲ್ಲ ಅದಕ್ಕೆ. 11 ಗಂಟೆ ತನಕ ಚೆನ್ನಾಗಿತ್ತು. 11 ಗಂಟೆ ಆದಮೇಲೆ ಅರ್ಧ ಮುಕ್ಕಾಲು ಗಂಟೆ ಸುಮ್ಮನೆ ಇದ್ದೀವಿ. 12 ಗಂಟೆ ಆದ್ರೂ ಅಲ್ಲಿಂದ ಸ್ಟಾರ್ಟ್ ಆಯಿತು ನಮಗೆ ನಿಮಗೆ. 3 ಗಣಪತಿ ಹೆಸರು ಹೇಳಲ್ಲ ನಾನು. ಕಾನೂರು ಕಡೆ ಹೋಗೋದು, ಕಾನೂರು ರೋಡಿಗೆ ಹೋಗುವಂಥ ಗಣಪತಿ 3 ಗಣಪತಿ ಫೋರ್ಸಿಬಲಿ ಕ್ಲೋಸ್ ಮಾಡಿಸಿದ್ದೆ ಬಂದ ನಾನು 1 ಗಂಟೆ.